ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ರಾಜ್ಯ ಸರ್ಕಾರದ ಎಡವಟ್ಟುಗಳ ಸಾಲಿಗೆ ಇನ್ನೂ ಒಂದು ಸೇರ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಶಿಕ್ಷಣ ಇಲಾಖೆಯ ಸುತ್ತ ಕಳೆದ ಒಂದು ವಾರದಲ್ಲಿ ನಡೆದಿರುವಂತಹ ಮೂರನೇ ಎಡವಟ್ಟಿದು. ಶಾಲೆಗಳ ಪ್ರವೇಶ ದ್ವಾರದ ಮೇಲಿನ ಬರಹದ ವಿವಾದ, ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಆಪ್ಷನಲ್ ಮಾಡಿದ ವಿವಾದ, ಇವೆರಡರ ನಂತರ ಈಗ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ, SSLC ಪ್ರಿಪರೇಟರಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆಯನ್ನು ನಾವು ಕೊಡೋದಿಲ್ಲ, ನೀವೇ ತರಬೇಕು ಅಂತ. ವೀಕ್ಷಕರೇ, ಮೊದಲ ಎರಡು ಎಡವಟ್ಟುಗಳಿಗಿಂತ ಈ ಮೂರನೆಯದೇನಿದೆ ಇದು ತುಂಬಾ ಗಂಭೀರವಾಗಿರುವಂಥದ್ದು. ಹೌದು ಅಲ್ವೋ? ಅಂದಹಾಗೆ ಏನ್ ನಡೀತಾ ಇದೆ ಹಾಗಾದ್ರೆ ಈ ರಾಜ್ಯದಲ್ಲಿ ಅಂತ ನೋಡೋದಾದ್ರೆ, ಪರೀಕ್ಷೆ ಬರೆಯುವಂತಹ ಮಕ್ಕಳಿಗೆ ಉತ್ತರ ಪತ್ರಿಕೆ ಅಂದ್ರೆ ಆನ್ಸರ್ ಶೀಟ್ ಕೊಡೋಕು ಕೂಡ ದರಿದ್ರ ಬಂದು ಹೋಯ್ತಾ ಈ ಸರ್ಕಾರಕ್ಕೆ ಅಂತ. ಫೆಬ್ರವರಿ 26ಕ್ಕೆ ಪ್ರಿಪರೇಟರಿ ಪರೀಕ್ಷೆ ಶುರು ಆಗ್ತಾ ಇದೆ. ಈ ಟೈಮಲ್ಲಿ ಹಿರಿಯ ಅಧಿಕಾರಿಯಿಂದ ಸರ್ಕಾರಿ ಶಾಲಾ ಮುಖ್ಯಸ್ಥರಿಗೆ ವಾಟ್ಸಪ್ ಸಂದೇಶ ಬರುತ್ತೆ. ಏನಂತ? ಈ ಸಲ ಆನ್ಸರ್ ಶೀಟ್ಗಳನ್ನ ಸರ್ಕಾರ ಪೂರೈಸೋದಿಲ್ಲ, ಶಾಲೆಗಳೇ ಆ ಜವಾಬ್ದಾರಿಯನ್ನ ತಗೋಬೇಕು ಅಂತ. ಸರ್ಕಾರ ಈ ಜವಾಬ್ದಾರಿಯನ್ನ ಶಾಲೆಯ ಹೆಗಲಿಗೆ ವರ್ಗಾಯಿಸುತ್ತೆ. ಸರ್ಕಾರಿ ಶಾಲೆ ಮುಖ್ಯಸ್ಥರು ನಾವ್ ಯಾಕೆ ಕೈಯಿಂದ ದುಡ್ಡು ಹಾಕಿ ಉತ್ತರ ಪತ್ರಿಕೆಯನ್ನು ಕೊಡಬೇಕು, ಮಕ್ಕಳು ಮನೆಯಿಂದ ತರಲಿ ಅಂತ ಆ ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳ ಮೇಲೆ ದಾಟಿಸ್ತಾರೆ. ಪ್ರಿಪರೇಟರಿ ಅಂತ ಹೇಳಿದ್ರೆ ಸುಮಾರು 6-7 ಸಬ್ಜೆಕ್ಟ್ಗಳಿಗೆ ಪರೀಕ್ಷೆ ನಡೆಯುತ್ತೆ. ಈ 6-7 ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಂದ ತಲಾ 50 ರೂಪಾಯಿಯನ್ನ ಈಗಾಗಲೇ ಪ್ರಶ್ನೆ ಪತ್ರಿಕೆಗೆ ಅಂತ ಹೇಳಿ ವಸೂಲ್ ಮಾಡಿ ಆಗಿದೆ. ಯಾರು? ಅಫ್ಕೋರ್ಸ್ ಶಿಕ್ಷಣ ಇಲಾಖೆ. ಈ ವಸೂಲಿ ಕೂಡ ಇಷ್ಟು ವರ್ಷ ಇರಲಿಲ್ವಂತೆ, ಈಗ ಹೊಸತ್ತಾಗಿ ಶುರುವಾಗಿರುವಂಥದ್ದು ಇದು. ಇದರ ಮೇಲೆ ಈಗ ಉತ್ತರ ಪತ್ರಿಕೆಯನ್ನ ಮನೆಯಿಂದನೇ ತರಬೇಕು ಅಂತ ಹೇಳ್ತಾ ಇದೆ ಸರ್ಕಾರ. ಹಾಗಾದ್ರೆ ಇದೇನಾ ಬಡ ವಿದ್ಯಾರ್ಥಿಗಳಿಗೆ ಇವರು ಕೊಡ್ತಾ ಇರುವಂತಹ ಸವಲತ್ತು? ಡಿಗ್ರಿ ಆಗಿರುವಂತಹ ಸ್ಟೂಡೆಂಟ್ಗಳಿಗೆ ಯುವ ನಿಧಿ ಕೊಡ್ತೀವಿ ಅಂತ ಬೊಂಬಳ ಬಜಾಯಿಸುವಂತಹ ಸರ್ಕಾರಕ್ಕೆ ಆನ್ಸರ್ ಪೇಪರ್ ವಿತರಣೆ ಮಾಡುವಂತಹ ತಾಕತ್ತಿಲ್ವಾ? ಎಲ್ಲಿರುತ್ತೆ ಹಣ? ಈ ರೀತಿ ವೋಟ್ ಬ್ಯಾಂಕ್ ಗ್ಯಾರಂಟಿಗಳಿಗೆ ದುಡ್ಡು ಸುರಿತಾ ಇದ್ರೆ ಎಲ್ಲಿರುತ್ತೆ? ವೀಕ್ಷಕರೇ, ಅಗತ್ಯದ ಯಾವ ಸೌಕರ್ಯಕ್ಕೂ ಕೂಡ ಈ ಸರ್ಕಾರದ ಬಳಿ ದುಡ್ಡಿಲ್ಲ. ಆದರೆ ನುಡಿದಂತೆ ನಡೆದಿದ್ದೀವಿ ಅಂತ ಪೋಸ್ ಕೊಡೋದಕ್ಕೆ ಇವರ ಗ್ಯಾರಂಟಿಗಳು ಮುಂದುವರಿಲೇಬೇಕಲ್ವಾ? ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ನಾನಿವತ್ತು ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಈ ಸರ್ಕಾರ ಎಲ್ಲ 224 ಶಾಸಕರಿಗೆ ಚಿನ್ನದ ಲೇಪನ ಇರುವಂತಹ ಬ್ಯಾಡ್ಜ್ ಅನ್ನು ಕೊಡ್ತಾ ಇದೆ. ಗಂಡ ಬೇರುಂಡದ ಲಾಂಛನ ಇರುವಂತಹ ಈ ಗೋಲ್ಡ್ ಪ್ಲೇಟೆಡ್ ಬ್ಯಾಡ್ಜ್ಗಳನ್ನ ಖಾಸಗಿ ಕಂಪನಿಯಿಂದ ಖರೀದಿ ಮಾಡಿ ಎಲ್ಲಾ ಶಾಸಕರಿಗೂ ಕೊಡ್ತಾ ಇದೆ ಅಂತ ಈ ಸರ್ಕಾರ. ಒಂದೊಂದು ಬ್ಯಾಡ್ಜಿನ ಬೆಲೆ ಎಷ್ಟು ಗೊತ್ತಾ? 2832 ರೂಪಾಯಿ. ಅಂದ್ರೆ 224 ಬ್ಯಾಡ್ಜ್ಗಳ ಒಟ್ಟು ಬೆಲೆ 6,34,368 ರೂಪಾಯಿ. ವಿಧಾನಸೌಧಕ್ಕೆ ಬರುವಂತಹ ಜನರೆಲ್ಲರೂ ಕೂಡ ಶಾಸಕರ ಹಾಗೆ ಸಚಿವರ ಹಾಗೆ ವೈಟ್ ಅಂಡ್ ವೈಟ್ ಅಲ್ಲಿ ಬರ್ತಾರೆ. ಈ ಸೆಕ್ಯೂರಿಟಿ ಅವರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಈ ಬ್ಯಾಚ್ ಹಾಕೊಂಡು ಬಂದ್ರೆ ಗುರ್ತು ಹಿಡಿಯೋದು ಸುಲಭ. ಅದಕ್ಕೋಸ್ಕರ ಈ ಬ್ಯಾಡ್ಜ್ ಅನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾರು? ಖಾದರ್ ಸಾಹೇಬ್ರು. ಶಭಾಷ್. ಬಹುಶಃ ಜಗತ್ತಿನ ಅತ್ಯಂತ ದುಬಾರಿ ID ಕಾರ್ಡ್ ಅಂತ ಹೇಳಿದ್ರೆ ಇದೇ ಇರಬಹುದೋ ಏನೋ. ಸರ್ಕಾರ ಯಾಕೆ ಈ ಗಿನ್ನೆಸ್ ರೆಕಾರ್ಡ್ಗೆ ಅಪ್ಲೈ ಮಾಡಬಾರ್ದು? ಮಾಡಿ ನೋಡಿ ಅಲ್ಲ. ಮಿಸ್ಟರ್ ಸಿದ್ದರಾಮಯ್ಯನವರೇ, 50-100 ರೂಪಾಯಿಯಲ್ಲಿ ಆಗಬಹುದಾಗಿರುವಂತಹ ID ಕಾರ್ಡ್ ಬದಲು 2,500 ಬ್ಯಾಡ್ಜ್ ಅನ್ನು ಕೊಡೋದಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಆದರೆ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆಯನ್ನು ಒದಗಿಸೋದಕ್ಕೆ ನಿಮ್ಮ ಕೈಲಿ ಆಗಲ್ಲ. ಯಾಕಾಗಲ್ಲ? ಒಂದು ಹೇಳಿ ನನಗೆ.
ವಿಧಾನಸೌಧಕ್ಕೆ ನಿಮ್ಮನ್ನ ಯಾಮಾರಿಸಿ ಬರೋದಾದ್ರೆ ಈ ಬ್ಯಾಜ್ ಅನ್ನ ಡೂಪ್ಲಿಕೇಟ್ ಮಾಡ್ಕೊಂಡು ಬರೋದು ಕಷ್ಟ ಇದೆಯಾ? ಐಡಿ ಕಾರ್ಡ್ಗಿಂತ ಈ ಗೋಲ್ಡ್ ಬ್ಯಾಜ್ ಯಾವ ರೀತಿಯಲ್ಲಿ ಸುರಕ್ಷಿತ ಅಂತ ನೀವೇ ಹೇಳ್ಬಿಡಿ ನೋಡೋಣ. ಇರಿ ಖಾದರ್ ಅಂತ ಅಂದುಕೊಳ್ಳಿ ನನಗೊಂದು ನೆನಪಾಯಿತು. ಜಸ್ಟ್ 10 ದಿನಗಳ ಹಿಂದೆ ವಿಧಾನಸಭಾ ಸ್ಪೀಕರ್ ಅವರಿಗೆ ಸರ್ಕಾರ ಐಷಾರಾಮಿ ಕಾರನ್ನು ಕೊಡುತ್ತೆ. 360 ಡಿಗ್ರಿ ಕ್ಯಾಮೆರಾ, ಸ್ಪೆಷಲ್ LED ಲೈಟ್, ಹೀಗೆ ಏನೇನೋ ಸವಲತ್ತಿರುವಂತಹ ದುಬಾರಿ ಫಾರ್ಚುನರ್ ಕಾರ್. ಎಷ್ಟು ಗೊತ್ತಾ ಕಾರಿನ ಬೆಲೆ? 41 ಲಕ್ಷ ರೂಪಾಯಿ. ಸ್ಪೀಕರ್ಗೆ 41 ಲಕ್ಷದ ಕಾರ್ ಕೊಡೋದಕ್ಕೆ ಸರ್ಕಾರದ ಕೈಯಲ್ಲಿ ದುಡ್ಡಿದೆ. ವಿದ್ಯಾರ್ಥಿಗಳಿಗೆ ಆನ್ಸರ್ ಪೇಪರ್ ಒದಗಿಸೋದಕ್ಕೆ ದುಡ್ಡಿಲ್ಲ. ಮಕ್ಕಳೇ ಮನೆಯಿಂದ ತರಬೇಕಂತೆ. ವೇಟ್, ಇನ್ನೊಂದು ಇನ್ಸಿಡೆಂಟ್ ನೆನಪಾಗ್ತಾ ಇದೆ ನನಗೆ. ಸೆಪ್ಟೆಂಬರ್ ಟೈಮಲ್ಲಿ ರಾಜ್ಯದ 33 ಸಚಿವರಿಗೆ ಸರ್ಕಾರ ಹೊಸ ಇನೋವಾ ಕ್ರಿಸ್ಟಾ ಅನ್ನುವಂತಹ ಹೈಬ್ರಿಡ್ ಕಾರ್ಗಳನ್ನು ಕೊಡ್ತು. 33 ಕಾರಿಗೆ ಸುಮಾರು 9 ರಿಂದ 10 ಕೋಟಿ. ಒನ್ಸ್ ಅಗೇನ್ ಸಚಿವರಿಗೆ ಹೊಸ ಕಾರ್ಗಳನ್ನು ಕೊಡಿಸೋದಕ್ಕೆ 9 ಕೋಟಿ ಖರ್ಚು ಮಾಡುತ್ತೆ ಸರ್ಕಾರ. ಉತ್ತರ ಪತ್ರಿಕೆ ಮಾತ್ರ ಸರ್ಕಾರಿ ಶಾಲೆಯ ಬಡ ಮಕ್ಕಳು ತಾವೇ ಕೊಂಡ್ಕೊಂಡು ತರಬೇಕು. ಗ್ಯಾರಂಟಿ ಶೋಕಿಗೆ ಸರ್ಕಾರದ ಹತ್ರ ದುಡ್ಡಿದೆ. ಗ್ಯಾರಂಟಿ ಸರಿಯಾಗಿ ನಡೀತಿದೆಯಾ ಅಂತ ಚೆಕ್ ಮಾಡೋದಕ್ಕೆ ರಾಜ್ಯಾದ್ಯಂತ, ಜಿಲ್ಲಾದ್ಯಂತ, ತಾಲೂಕು, ಗ್ರಾಮಗಳಲ್ಲಿ ಸಮಿತಿಯನ್ನು ರಚನೆ ಮಾಡಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರನ್ನುವಂತ ನೇಮಕ ಮಾಡಿ ಅವರಿಗೆ ಹಣವನ್ನು ಕೊಡೋದಕ್ಕೆ ಸರ್ಕಾರದ ಬಳಿ ದುಡ್ಡಿದೆ. ಆದರೆ ರಾಜ್ಯಾದ್ಯಂತ ಪರೀಕ್ಷೆ ಬರಿತಾ ಇರುವಂತಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉತ್ತರ ಪತ್ರಿಕೆಯನ್ನು ಕೊಡೋದಕ್ಕೆ ಮಾತ್ರ ಸರ್ಕಾರದ ಬಳಿ ದುಡ್ಡಿಲ್ಲ. ಇಂತಹ ತುಘಲಕ್ ಸರ್ಕಾರ ರಾಜ್ಯದ ಇತಿಹಾಸದಲ್ಲೇ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. 3-4 ದಶಕಗಳ ಹಿಂದೆ ಒಂದು ಕಾಲ ಇತ್ತು. ಏನು, ಸರ್ಕಾರಿ ಶಾಲೆಗಳ ಸಂಖ್ಯೆ ಆಗ ಜಾಸ್ತಿ ಇತ್ತು, ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಆಗ ಜಾಸ್ತಿ ಇತ್ತು. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಸರ್ಕಾರ ಕೂಡ ಆಗ ಬಡತನದಲ್ಲೇ ಇರ್ತಾ ಇದ್ದಂತಹ ಕಾಲ ಅದು. ಅಂತಹ ಟೈಮಲ್ಲಿ ವಿದ್ಯಾರ್ಥಿಗಳು ತಾವೇ ಆನ್ಸರ್ ಶೀಟ್ ತಗೊಂಡು ಹೋಗುವಂತಹ ಪರಿಸ್ಥಿತಿ ಇತ್ತು. ವ್ಯವಸ್ಥೆ ಈ ಪರಿಸ್ಥಿತಿಯನ್ನು ಒಪ್ಕೊಂಡಿತ್ತು ಕೂಡ. ಆದರೆ ಈಗ ಅಂಥ ಪರಿಸ್ಥಿತಿ ಇದೆಯಾ? ಸರ್ಕಾರಿ ಶಾಲೆಗಳೇ ಫಸ್ಟ್ ಆಫ್ ಆಲ್ ಕಮ್ಮಿ ಆಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ ಅಂತೂ ಇನ್ನೂ ಕಮ್ಮಿ ಆಗಿದೆ. ಅಟ್ ದಿ ಸೇಮ್ ಟೈಮ್ ಸರ್ಕಾರ 5 ಗ್ಯಾರಂಟಿ ಕೊಡುವಷ್ಟು ಶ್ರೀಮಂತ ಬೇರೆ ಆಗಿದೆ. ಆದರೂ ಉತ್ತರ ಪತ್ರಿಕೆಯನ್ನ ಮಕ್ಕಳೇ ಕೊಂಡು ತರಬೇಕನ್ನುವಂಥ ಆದೇಶ ಇವರದ್ದು. ವೀಕ್ಷಕರೇ, ನಿನ್ನೆ ತಗೊಂಡಿರುವಂತಹ 2 ಎಡವಟ್ಟು ನಿರ್ಧಾರಗಳಿಗೆ ವಿರೋಧ ಬಂದು ಕೂಡಲೇ ಸರ್ಕಾರ ಯೂಟರ್ನ್ ತಗೊಂಡಿದೆ. ಬಹುಶಃ ಈ ಕಾರ್ಯಕ್ರಮ ನಿಮಗೆ ರೀಚ್ ಆಗೋ ಹೊತ್ತಿಗೆ ಈ ವಿಚಾರದಲ್ಲೂ ಕೂಡ ಸರ್ಕಾರ ಯೂಟರ್ನ್ ತಗೋಬಹುದು ಏನು. ಆದರೆ ಧೈರ್ಯವಾಗಿ ಪ್ರಶ್ನಿಸೋದಕ್ಕೆ ಸರ್ಕಾರ ಪದೇ ಪದೇ ಅವಕಾಶ ಮಾಡಿಕೊಡ್ತಾನೆ ಇದೆ. ಹಾಗಾಗಿ ಪ್ರಶ್ನೆಯನ್ನ ಮಾಡೋಣ. ಉತ್ತರ ಪತ್ರಿಕೆ ಕೊಡುವಂಥ ಯೋಗ್ಯತೆ ಕೂಡ ನಿಮ್ಮ ಸರ್ಕಾರಕ್ಕೆ ಇಲ್ಲವಾ ಅಂತ ಪ್ರಶ್ನೆಯನ್ನ ಧೈರ್ಯದಿಂದ ಮಾಡೋಣ ಅಲ್ವಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.